ಹಂಗೆ ಇಲ್ಲಿ ಅಣ್ಣ ನೋಡ್ರಿ ಟಿ ಶರ್ಟ್ ಇದು ಉಡಿ ಮಾಡಿಸ್ಕೊಂಡಿದ್ದಾರೆ, ನಿದ್ರೆ ನೆಮ್ಮದಿ ಆಗಿರ್ಬೇಕಂತ ಡಿ ಬಾಸ್. ಬ್ರೋ ಎಷ್ಟು ಗಂಟೆಗೆ ಬಂದಿರ ಬ್ರೋ ನೀವು? ನಾವು ಇವಾಗಲೇ ಬಂದಿರೋದು 10:30 ಶೋಗೆ ಆಲ್ರೆಡಿ 7 ಗಂಟೆ. ಇಷ್ಟು ಬೇಗ ಯಾಕೆ ಬಂದಿರಿ ಬ್ರೋ? ಸೆಲೆಬ್ರೇಷನ್ ಮಾಡ್ಬೇಕಲ್ಲ. ಹೌದಾ ಬ್ರೋ? ಓಕೆ. ಕ್ರೇಜ್ ನೋಡಿ ಗಾಯ್ಸ್, ಎಲ್ಲ ಏನೇನು ಪ್ರಾಬ್ಲಮ್ ಇದ್ರು ದರ್ಶನ್ ಅವ್ರಿಗೆ ಫ್ಯಾನ್ಸ್ ಯಾವತ್ತೂ ಬಿಟ್ಕೊಟ್ಟಿಲ್ಲ ನೋಡ್ರಿ. ಬಿಟ್ಕೊಡೋದು ಇಲ್ಲ. ಆಕ್ಚುಲಿ ಇವರು ಬಂದಿರೋದು ಮೂವಿ ಇರೋದು ಎಷ್ಟು ಗಂಟೆಗೆ? ಇವ್ರದ್ದು 10:30 ಶೋಗೆ ಇವಾಗ ಬಂದಾರೆ. ಓಕೆ ಬ್ರೋ, ಥ್ಯಾಂಕ್ ಯು. ಏನಾದ್ರು ಹೇಳಕ್ ಇಷ್ಟ ಇದ್ರೆ ಹೇಳ್ರಿ ಮೂವಿ ಬಗ್ಗೆ, ಯಾವ ಥರ ಸರ್ ಬಗ್ಗೆ, ದರ್ಶನ್ ಸರ್ ಬಗ್ಗೆ. ದರ್ಶನ್ ಸರ್ ಬಗ್ಗೆ ಹೇಳಕ್ಕೆ ಮಾತೇ ಇಲ್ಲ. ಅವ್ರಂದ್ರೆ ನಮ್ಗೆ ಎಷ್ಟು ವರ್ಷದಿಂದ ನೀವು ಅವ್ರು ಫಾಲೋ ಮಾಡ್ತಿದ್ರು ಬ್ರೋ? ನಾನು 8ನೇ ಕ್ಲಾಸ್ ಹೋದಾಗಿಂದ. ಅವಾಗಿಂದ ಇವಾಗ ಫಾಲೋ ಮಾಡ್ತಿದ್ರಿ. ಈಗ ಏಜ್ ಎಷ್ಟು ಬ್ರೋ ನಿಮಗೆ? ಇವಾಗ ನನಗೆ 26 ಬ್ರೋ. ನೀವೇನಾದ್ರೆ ಒಂದು 12 ವರ್ಷ ಆಯ್ತು ಫ್ಯಾನ್ ಆಗಿ. ಓಕೆ. ನೀವು? ನಮಗೂ ಸೇಮ್ ಏಜ್. ಸೊ ನಾವು ರಾಯಚೂರಿಂದ ಬಂದಿದ್ದೀನಿ. ರಾಯಚೂರಿಂದ ಇಲ್ಲಿಗೆ ಬಂದಿರಾ? ಏನು ಇಲ್ಲೇ ಇರೋದಣ್ಣ? ಏನ್ ಕ್ರೇಜ್ ಅಣ್ಣ ಇದು, ನೆಕ್ಸ್ಟ್ ಲೆವೆಲ್ ಬಿಡೋಣ. ಬಂದಿರೋದು ರಾಯಚೂರಿಂದ ನೋಡಿ ಗಾಯ್ಸ್, ರಾಯಚೂರಿಂದ ಮೂವಿ ನೋಡಕ್ಕೆ ಇಲ್ಲಿ ನರ್ತಕಿ ಥಿಯೇಟರ್ಗೆ ಬಂದಿರೋ ಬೆಂಗಳೂರಿಗೆ. ವಾಟ್ಸಪ್ ಯು ಬ್ರೋ, ಥ್ಯಾಂಕ್ ಯು. ಮತ್ತೆ ಇನ್ನು ಯಾರನ್ನ ಮಾತಾಡ್ಸೋಣ, ಏನಾದ್ರು ಹೇಳ್ತಾರೆ ನೋಡೋಣ. ನೋಡಿ ಗಾಯ್ಸ್, ಅವ್ರ ಫ್ಯಾನ್ಸ್ ಅವ್ರ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಾರ ನೋಡ್ರಿ. ಸಿನಿಮಾ ಈಗ ಅವ್ರು ಇಲ್ಲ, ಓಕೆ, ಅದೆಲ್ಲ ಬೇಜಾರಾಗುವಂತ ವಿಚಾರ. ಬಟ್ ಸಿನಿಮಾವನ್ನು ಎಷ್ಟು ವರ್ಷ ಕಾದಿದ್ರಿ, 2 ವರ್ಷ 3 ವರ್ಷ ಆದ್ಮೇಲೆ ಸಿನಿಮಾ ಬರ್ತಾ ಇರೋದು, ಎಲ್ಲ ಅಭಿಮಾನಿ ಒಟ್ಟಿಗೆ ಸೇರಿ ಸೆಲೆಬ್ರೇಷನ್ ಮಾಡೋದು ಎಷ್ಟು ಖುಷಿ ಕೊಡ್ತೀವಿ? ಫುಲ್ ಖುಷಿ ಇದೆ ಸರ್. ಹಬ್ಬ ಅಲ್ಲ, ಊರಪ್ಪ ಅಂತ ಜಾತ್ರೆ ಮಾಡ್ತೀವಿ. ಓಕೆ ಸರ್, ಏನಾದ್ರು ಏನು ಹೇಳಕ್ ಬಯಸ್ತೀರಿ? ದರ್ಶನ್ ಅವ್ರು ಇಲ್ಲ ಆದ್ರೂ ಕೂಡ ಉಸಿರಿರುವವರೆಗೂ ಇರ್ತೀವಿ ಡಿ ಬಾಸ್ ಹಿಂದೆ. ಹೇಳಿ ಸರ್. ಸರ್, ಹಬ್ಬ ಥರ ಮಾಡ್ತೀವಿ, ಊರಪ್ಪ ಥರ. ದರ್ಶನ್ ಇಲ್ಲ ಅನ್ನೋ ಕಾರಣವನ್ನು ಬಿಟ್ಟು ನೋಡೋದಾದ್ರೆ ಸಿನಿಮಾವನ್ನು ಗೆಲ್ಲಿಸಲೇಬೇಕು ಅಂತೇಳಿ ಹಾಯ್ ಬ್ರೋ, ಎಲ್ಲಿಂದ ಬಂದಿರಾ ನೀವು? ಯಾದಗಿರಿಯಿಂದ ಬೆಂಗಳೂರಿಗೆ ಬಂದಿ. ಇಲ್ಲೇ ಇರೋದಾ ಏನು ಯಾದಗಿರಿಯಿಂದ ಮೂವಿ ನೋಡಕ್ಕೆ ಬಂದಿ? ಯಾದಗಿರಿಯಿಂದ. ಒಂದು ನಿಮಿಷ ಯಾರೋ ಮಾತಾಡ್ರಣ. ಏನಾಗುತ್ತೆ ಮಾತಾಡ್ರಿ ಅಣ್ಣ. ಅಣ್ಣ ಸರ್ ಮಾತಾಡಕ್ಕೆ ಹೆದರ್ತಿದ್ದಿಲ್ಲ ಅಣ್ಣ. ಏನಾಗಲ್ಲ, ಮಾತಾಡೋಣ ಅಷ್ಟೇನೆ. ಎಲ್ಲರೂ ಕೇಳ್ತೀವಿ, ಎಲ್ಲರೂ ಮಾತಾಡ್ರಿ. ಎಷ್ಟು ಖುಷಿ ಇದೆ ಅಣ್ಣ ಸರ್. ಟಿಕೆಟ್ ಬುಕ್ ಮಾಡಿದ್ವಿ, ಸಿಗ್ಲಿಲ್ಲ. ಅದಕ್ಕೆ ಮುಂಜಾನೆ ಫಸ್ಟ್ನೇ ಶೋ ಸಿಗ್ಲಿಲ್ಲ, 2ನೇ ಶೋ ನೋಡ್ತಿದ್ದೆ ಡಿ ಬಾಸ್ ಮೂವಿ. 9 ಜನ ಫ್ರೆಂಡ್ಸ್ಗಳು ಬಂದಿದ್ರು. ಯಾದಗಿರಿಯಿಂದನೇ ಬಂದಿರೋಣ? ಅಲ್ಲ, ಯಾದಗಿರಿ ಇರೋದು ನಾವು ಇರೋದು ಹೆಬ್ಬಾಳಿಂದ ಬಂದಿರೋದು. ಹೆಬ್ಬಾಳಿಂದ ಬಂದಿರೋ. ಓಕೆ ಗೈಸ್, ಎಲ್ಲ ಫ್ರೆಂಡ್ಸ್ ಇವರೆಲ್ಲ 9 ಮೆಂಬರ್ಸ್ ಎಲ್ಲ ಬಂದಿದ್ದಾರೆ. ಬ್ರೋ ಎಷ್ಟು ಖುಷಿ ಇದೆ? ಖುಷಿ ಇದೆ ಸರ್, ಡಿ ಬಾಸ್ ಮೂವಿ ನೋಡಕ್ ಬಂದಿದ್ದೀವಿ ಮುಂಜಾನೆ. ಅಂದ್ರೆ ಆಮೇಲೆ ಸರ್ ಈಗ ಜೈಲಲ್ಲಿ ಇದಾರಲ್ಲ, ಜೈಲೆಲ್ಲ ಬಂದ್ಮೇಲೆ ಬರುತ್ತಾ ಖುಷಿ ಇದೆ ನಮ್ಗೆ ಡಿ ಬಾಸ್. ನೀವ್ ಹೇಳ್ರಣ, ನೀವು ಸೈಡ್ಗೆ ಹೋಗ್ತಿರಲ್ಲ, ಯಾಕೆ ಹೆದರ್ತೀರಾ? ಹೆದರ್ಬೇಡ್ರಿ, ಮಾತಾಡ್ರಣ. ಏನೋ ಮಾತಾಡೋಣ. ಏನು ಮಾತಾಡ್ರಿ. ಏನೋ ಒಂದು ಡೈಲಾಗ್ ಏನಾರ ಹೇಳ್ರಿ ಅಣ್ಣ. ಟ್ರೈಲರ್ ಹಂಗೆ ಹೇಳ್ತಾರೆ. ಟ್ರೈಲರ್ ನೋಡಿದ್ರಲ್ಲ, ಏನ್ ಅನ್ಸಿತ ಅಣ್ಣ? ಟ್ರೈಲರ್ ಒಂದ್ ಯಾವ್ದಾರ ಡೈಲಾಗ್ ಏನ್ ನೆನ್ಪಿದ್ರೆ ಅಣ್ಣ? ಈ ಪಿಕ್ಚರು ಎಲ್ಲ ರೆಕಾರ್ಡ್ ತುಳಬೇಕು, ಯಾಕಂದ್ರೆ ಬಂದಿರೋದು ಡೆವಿಲ್. ಜೈ ಡಿ ಬಾಸ್, ಜೈ ಡಿ ಬಾಸ್ ಅಣ್ಣ. ಇದು ಹೆಂಗೆ ನೀವ್ ಹೆಂಗೆ ಹಿಡ್ಕರಿ ಮಾತಾಡ್ರಿ. ಹಿಡಿಯಮ್ಮನ ಹಸಿರು, ಅದ ನನ್ನ ಉಸಿರು. ನಾವು ಬರೆಯಲ್ಲ ಡಿ ಬಾಸ್ ಹೆಸರು. ಮೈಸೂರಿಗೆ ಹೋದ್ರೆ ಅರಮನೆ ನೋಡು, ಎಷ್ಟಕ್ಕೆ ಹೋದ್ರೆ ಇಷ್ಟೊಂದು ದೇವಸ್ಥಾನ ನೋಡು, R4 ಬಂದ್ರೆ ನಮ್ ಡಿ ಬಾಸ್ನ ನೋಡು. ಓಕೆ, ಥ್ಯಾಂಕ್ ಯು ಬ್ರೋ. ಇಲ್ಲಿ ಥಿಯೇಟರ್ ಹತ್ರ ಬಂದಿದ್ದೆ. ಹಂಗೆ ಬ್ರೋ ಒಂದು ಡೈಲಾಗ್ ಹೇಳ್ತಾರಂತೆ, ಕೇಳೋಣ ಏನಂತ ಹೇಳಿ ಬ್ರೋ. ನಾನು ರಾಕಿಂಗ್ ಸರ್ ಯಶ್ ಬಾಸ್ ಅಭಿಮಾನಿ ಬ್ರೋ. ಆದರೆ ದರ್ಶನ್ ಸರ್ ಅಂದರೂ ಕೂಡ ನನಗೆ ಹೆವಿ ಇಷ್ಟ. ನಮ್ಮ ಬಾಸ್ ಯಶ್ ಬಾಸು ಸಿಂಹ ಇದ್ದಂಗೆ, ಪ್ರಪಂಚನ ಬೇಟೆ ಆಡಕ್ಕೆ ಹೋಗವ್ರೆ. ನಮ್ಮ ದರ್ಶನ್ ಸರು ಆನೆ ಇದ್ದಂಗೆ, ಕರ್ನಾಟಕನ ನಿಯತ್ತಾಗಿ ಕಾಯ್ತವ್ರೆ. ಥ್ಯಾಂಕ್ ಯು.